ವಚನ ಅಂದರೆ ಜ್ಞಾನೋದ್ದೇಶಕ ಪ್ರವೃತ್ತ್ಯಧೀನ ಶಬ್ದ ವಚನ. ನಮ್ಮೆಲ್ಲರಿಗೂ ಜ್ಞಾನವನ್ನು ಮಾಡಿಕೊಡ್ತಕ್ಕಂತಹ ಕಾರ್ಯವನ್ನು ಯಾವುದು ಮಾಡುತ್ತದೆಯೋ ಅದಕ್ಕೆ ವಚನ ಅಂತ ಕರೀತಾರೆ. ನಾವು ಕರ್ಮ ಮಾಡಬೇಕಾದರೂ ಜ್ಞಾನ ಬೇಕು, ಉಪಾಸನೆ ಮಾಡಬೇಕಾದರೂ ಜ್ಞಾನ ಬೇಕು, ಜ್ಞಾನವನ್ನು ಮಾಡಿಕೊಳ್ಳಬೇಕಾದರೂ ಜ್ಞಾನ ಬೇಕು. ಅದಕ್ಕಾಗಿ ನಾವು ಜ್ಞಾನವನ್ನು ಉದ್ದೇಶವಾಗಿರಿಸಿಕೊಂಡು ಪ್ರವೃತ್ತಿಯನ್ನು ಹೊಂದಲಿಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂತಂದರೆ ವಚನ ಅಂತ ಬರ್ತದೆ. ಇದನ್ನ ಕೇಳಬೇಕು. ನಾವೊಂದು ಸ್ವಲ್ಪ ಪುರಾಣ ಕೀರ್ತನೆ ಹೇಳುವ ಹೊತ್ತಿನೊಳಗೆ ಕೆಲವೊಂದು ಮಾತುಗಳನ್ನು ಹೇಳ್ತಿರ್ತೀವಿ. ಕೆಲವೊಂದು ಮಾತುಗಳನ್ನು ಕೇಳ್ಕೋತ ಬಿಡ್ಬೇಕ್ರಿ. ಕೆಲವೊಂದು ಮಾತುಗಳನ್ನು ಕೇಳ್ಕೋತ ಬಿಡಬೇಕು, ಕೆಲವೊಂದು ಮಾತುಗಳನ್ನು ಕೇಳಿದ ಮ್ಯಾಲೆ ಬಿಡಬೇಕು. ಸ್ವಲ್ಪ ಫರಕ್ ಐತೆ, ಅದನ್ನು ಹೇಳ್ತೀನಿ ನಿಮಗೆ. ಕೆಲವೊಂದು ಮಾತುಗಳನ್ನು ಕೇಳ್ಕೊಂತ ಬಿಡಬೇಕು, ಕೆಲವೊಂದು ಮಾತನ್ನು ಕೇಳಿದ ಮ್ಯಾಲೆ ಬಿಡಬೇಕು, ಇನ್ನು ಕೆಲವೊಂದು ಮಾತುಗಳನ್ನು ಕೇಳಿದಿಂದ ಒಟ್ಟ ಬಿಡಬಾರದು. ಇವು 3 ಮಾತು ನೀವು ಇವತ್ತು ಚೆನ್ನಾಗಿ ತಿಳ್ಕೊಳ್ರಿ. ಕೇಳ್ಕೊಂತ ಬಿಡೋ ಮಾತು ಯಾವುದು? ಬಹುತೇಕವಾಗಿ ನಿಮಗೆ ಯಾರಾದರೂ ಚಾಡಿ ಹೇಳ್ತಿದ್ರು ಅಂದರೆ, ಮೊದಲನೇ ಮಾತು ಚಾಡಿ ಮಾತನ್ನು ಕೇಳಬಾರ್ದು. ಕೆಲವೊಂದು ಅನಿವಾರ್ಯ ಅಗತಿಗತಿ ನ್ಯಾಯದಂತೆ ಕೇಳುವ ಪ್ರಸಂಗ ಬರ್ತಿರ್ತದೆ. ಆ ಮಾತು ಈ ಕಿವ್ಯಾಗ ಕೇಳಬೇಕು, ಈ ಕಿವಿಲಿ ಬಿಟ್ಟು ಬಿಡ್ಬೇಕು. ಅದು ಎಂಥ ಮಾತೈತೆ ಅಂದರೂ ಅದಕ್ಕೆ ನಿಜಗುಣ ಶಿವಯೋಗಿಗಳ ಪೈಶೂನ್ಯತೆ ಅಂತ ಕರೆದಾರೆ. ಪೈಶೂನ್ಯತೆ, ಪುಷಿ, ಅನುಚಿತ, ನಿಷ್ಠೂರತ್ವ, ಪೈಶೂನ್ಯತೆ ಇವು ವಾಣಿಯ ದೋಷಗಳು. ಇದನ್ನು ನಾವು ಆಲಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಜನ್ಮ ಪಶು ಪಕ್ಷಿ ಮೃಗ ಯೋನಿಗಳ ಜನ್ಮ ಬರ್ತದೆ ಅಂತ ನಿಜಗುಣ ಶಿವಯೋಗಿಗಳ ಅಪ್ಪಣೆ ಕೊಡಿಸ್ತಾರೆ. ಚಾಡಿ ಮಾತು ಮೊದಲನೇ ಮಾತು ಕೇಳಬಾರ್ದು, ಎರಡನೇ ಮಾತು ಅನಿವಾರ್ಯ ಕೇಳುವುದಾದರೂ ಈ ಕಿವ್ಯಾಗ ಹಾಕೋಬೇಕು, ಈ ಕಿವಿಯಿಂದ ಬಿಟ್ಟು ಬಿಡಬೇಕು. ಇದೊಂದು ಮಾತು ನೆನ್ಪಿಟ್ಕೊಳ್ರಿ. ಎರಡನೇ ಮಾತು ಕೇಳಬೇಕು, ಚೆನ್ನಾಗಿ ಕೇಳಿ ನಂತರ ಬಿಡ್ಬೇಕು ಅದನ್ನು. ಇದು ಯಾವ ಮಾತು? ಯಾವ ಮಾತು ಅಂತಂದರೆ, ನಮ್ಮ ಬಗ್ಗೆ ಯಾರಾದರೂ ಆಡ್ಕೋತಿರ್ತಾರೆ, ಗೊತ್ತದೆ ನಿಮಗೆ, ಟೀಕಾ ಟಿಪ್ಪಣಿ ಮಾಡ್ತಿರ್ತಾರೆ ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಯಾರೋ ಮಾತಾಡ್ತಿರ್ತಾರೆ. ಆ ಮಾತನ್ನು ನಾವು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕೆ ಕೇಳಬೇಕು ಅಂತಂದರೆ, ನಮ್ಮ ಜೀವನದೊಳಗೆ ನಮಗೆ ತಿಳಿದೋ ತಿಳಿಲಾರ್ದೋ ಘಟನೆಗಳು ನಡೆದಿರ್ತಾವೋ, ಅದನ್ನು ತಿದ್ದುಕೊಳ್ಳಕ್ಕೆ ಬರ್ತೈತಿ ಅಂತ ಮತ್ತೇನಿಲ್ಲ. ಅವರ ಮಾತನ್ನು ನಾವು ಕೇಳಿ ನಮ್ಮ ಉಸಾಬರಿ ನಿಮಗ್ಯಾಕೆ ಬೇಕಾಗಿತ್ತು ಅಂತ ಅವ್ರು ಕೂಡ ಜಗಳಕ್ಕೆ ಹೋಗಬಾರ್ದು. ನಮ್ಮ ಪರಿವರ್ತನೆಗೋಸ್ಕರವಾಗಿ ಇವರು ನಮಗೆ ಉಪದೇಶವನ್ನು ಮಾಡತಕ್ಕಂಥ ಗುರುಗಳು ಅಂತ ತಿಳ್ಕೋಬೇಕು. ಇದು ಕೇಳಿದ ಮ್ಯಾಲ ಬಿಡುವ ಮಾತು. ಕೇಳಿದಿಂದ ಒಟ್ಟ ಬಿಡಲಾರ್ದ ಮಾತು ಯಾವುದು? ಅದು ಗುರುವಚನ, ಶಿವವಚನ, ಪುರಾತನರ ವಚನ. ಈ ಮಾತನ್ನು ನಾವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನಮ್ಮ ಜೀವನದಾಗ ಎಂದೂ ಮರೆಯಕ್ಕೆ ಹೋಗಬಾರ್ದು, ಎಂದೂ ಮರೆಯಕ್ಕೆ ಹೋಗಬಾರ್ದು. ಗುರುವಚನ ಏನು ಹೇಳ್ತದೆ? ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಭಂಗವೆಂದುದು ಗುರುವಚನ. ನಮ್ಮ ಸಿದ್ಧಾಂತದಲ್ಲಿ
ಒಂದು ಪಂಚ ಆಚಾರಗಳು ಅಂತ ಬರ್ತಾವೆ. ನೀವೆಲ್ಲ ಕೇಳಿರಲಿಕ್ಕೆ ಸಾಕು. ಭೃತ್ಯಾಚಾರ, ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ ಅಂತ ಬರ್ತಾವೆ. ಅದರೊಳಗೆ ಒಂದು ಗಣಾಚಾರ ಅಂತ ಬರ್ತದೆ. ಗಣಾಚಾರ ಏನದರ ಅರ್ಥ ಅಂತಂದರೆ, ಶೀಲದೊಳು ಭವಿಯ ಸುಳುಹ ನೀಕ್ಷಿಷ್ಯನೆಂಬುದೇ ಉತ್ತಮ ಗಣಾಚಾರ. ಇದನ್ನ ಇದೇ ಊರವರ ಪುಟ್ಟಯ್ಯಜ್ಜವರು ಒಂದು ಪುರಾಣದಲ್ಲಿ 5 ಆಚಾರಗಳ ಬಗ್ಗೆ ಹೇಳುವ ಹೊತ್ತಿನೊಳಗೆ ಗಣಾಚಾರದ ಬಗ್ಗೆ ಈ ಮಾತು ಹೇಳ್ಯಾರ. ಭವಿಗಳ ನೆನಪು ಕನಸಿನೊಳಗೂ ಸಹಿತ ನಮಗಾಗಬಾರದು, ಆಗಬಾರದು. ಅದಕ್ಕೆ ಗಣಾಚಾರ ಅಂತ ಕರೀತಾರೆ. ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಅದು ಭಂಗ. ಭಂಗ ಅಂದ್ರೆ ಎದಕ್ಕಂತಾರೆ ಗೊತ್ತೇನ್ರಿ? ಭಂಗ ಅಂದ್ರೆ ಅಪಮಾನ. ಭಂಗ ಅಂದರೆ ಅದು ಅಪಮಾನ. ಅಪಮಾನ ಅವರ ಸಂಘ ಎಂದೂ ಮಾಡಕ್ಕೆ ಹೋಗಬಾರದು. ಎರಡನೇ ಮಾತು ಹೇಳ್ತಾರೆ, ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಪಂಚಮಹಾಪಾತಕವು ನೋಡ ಎನ್ನುತ್ತದೆ ಲಿಂಗವಚನ. ಬಹುತೇಕವಾಗಿ ಪಾತಕ ಅಂದರೆ ಯಾವುದಕ್ಕಂತಾರು ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಕು. ಪಾತಕ ಅಂದ್ರೆ ಪಾಪಗಳು. ಪಾಪಗಳು ಎಷ್ಟದಾವು ಅಂದ್ರೆ ಸಾವಿರ ಸಾವಿರ ಪಾಪಗಳದಾವು. ಅದರೊಳಗೆ ನಮ್ಮ ಸಿದ್ಧಾಂತ 5 ಪಂಚಮಹಾಪಾತಕಗಳು, 5 ಪಾತಕಗಳು ಅಂತ ಬರ್ದಾರೆ. ಅದರೊಳಗೆ ಉಳಿದು ಎಲ್ಲ ಅಂತಃಪಾತ ಆಗಿರ್ತಾವ ಅಂತ ತಿಳ್ಕೊಳ್ರಿ. ನಿಮಗೆ ನಾವು ನಿರ್ದೇಶನ ಮಾಡ್ತೀನಿ, ನೆನಪಿಟ್ಕೊಳ್ರಿ. 5 ಪಾಪಗಳು ಯಾವುವು ಅಂತಂದರೆ, ಮೊದಲನೇದ್ದು ಗೋಹತ್ಯ. ಆಕಳನ್ನು ಕೊಲೆ ಮಾಡುವುದರಿಂದ ಬರತಕ್ಕಂಥ ಪಾಪ ಎಷ್ಟು ದೊಡ್ಡದು ಅಂತಂದರೆ, ಒಬ್ಬ ಋಷಿ ಅದರ ಬಗ್ಗೆ ಒಂದು ಮಾತು ಹೇಳ್ತಾನೆ, ಅದನ್ನು ಕನ್ನಡದೊಳಗೆ ಹೇಳ್ತಾನೆ ನಿಮಗೆ. ಆ ಆಕಳ ಮೈ ಮೇಲೆ ಎಷ್ಟು ಕೂದಲುಗಳು ಇರುತ್ತವೆಯೋ, ಒಂದೊಂದು ಕೂದಲಕ್ಕೆ 1,000 ವರ್ಷ ನರಕದಲ್ಲಿರಬೇಕಾಗ್ತದೆ. ಒಂದು ಆಕಳನ್ನು ಕೊಲೆ ಮಾಡಿದರೆ ನಾವು ಎಷ್ಟು 1000 ವರ್ಷ ನರಕದಲ್ಲಿರಬೇಕಾಗ್ತದೆ ಅನ್ನೋದನ್ನು ನೀವೇ ವಿಚಾರ ಮಾಡಿ ನೋಡಿ. ಗೋಹತ್ಯ ಮಹಾನ್ ಪಾಪ. 33 ಕೋಟಿ ದೇವತೆಗಳು ಆಕಳಿನಲ್ಲಿ ಇರುತ್ತವೆ ಅಂತ ಪುರಾಣ ಹೇಳ್ತದೆ. ಆಕಳ ಸಗಣಿ, ಅದರಿಂದ ಕ್ಷಯರೋಗದ ರೋಗಾಣುಗಳ ನಿವಾರಣಾ ಶಕ್ತಿ ಆಕಳ ಸಗಣಿಯಲ್ಲಿದೆ. ನಮ್ಮ ಹಿಂದಿನ ಹಿರಿಯರು ಮನೆಯಾಗ ಸಾರಣೆ ಮಾಡ್ತಿದ್ರು, ಸಗಣಿಯಿಂದ ಸಾರಣೆ. ಯಾಕೆ ಮಾಡ್ತಿದ್ರು ಅಂದರೆ ರೋಗ ಬರಬಾರದು ಅಂತ ಮಾಡ್ತಿದ್ರು, ಮತ್ತೇನಿಲ್ಲ. ಬಹಳ ದೊಡ್ಡ ಪಾಪ ಗೋಹತ್ಯ. ಎರಡನೇ ಪಾಪ ಯಾವುದು ಅಂತಂದರೆ ಸ್ತ್ರೀ ಹತ್ಯ. ಹೆಣ್ಮಕ್ಕಳನ್ನು ಕೊಲೆ ಮಾಡಬಾರ್ದು, ಅಬಲೆಯರನ್ನು ಕೊಲೆ ಮಾಡುವುದು ಅದು ಒಂದು ಪಾಪವೇ. ಇನ್ನೊಂದು ಶಿಶು ಹತ್ಯ ಅಂತ ಬರ್ತದೆ. ಶಿಶು ಹತ್ಯ, ಸಣ್ಣ ಮಕ್ಕಳನ್ನು ಕೊಲೆ ಮಾಡಬಾರದು, ಬಹಳ ದೊಡ್ಡ ಪಾಪ, ದೊಡ್ಡ ದೋಷ. 5ನೇ ಪಾತಕ ಯಾವುದು ಅಂತಂದರೆ ಭ್ರೂಣ ಹತ್ಯ, ಗರ್ಭಪಾತ ಮಾಡಿಸುವುದು. ತಾಯಿ ಗರ್ಭದೊಳಗಿದ್ದಾಗನ ಆ ಭ್ರೂಣ ಹೆಣ್ಣು ಗಂಡು ಅನ್ನೋದು ಡಾಕ್ಟ್ರಿಗೆ ಗೊತ್ತಾಗ್ತದೆ. ಅದನ್ನು ಯಾಕೆ ನಮಗೆ ಹೇಳೋದಿಲ್ಲ ಅಂತಂದರೆ, ಬಹಳ ಜನ ಪಾಪಕ್ಕೆ ಮುಂದಾಗ್ತಾರೆ. ಅದರಿಂದ ಡಾಕ್ಟರಿಗೂ ಶಿಕ್ಷೆ ಇದೆ, ನಮಗೂ ಶಿಕ್ಷೆ ಇದೆ. ಲಿಂಗ ಪ್ರಸಾದಿಗಳಲ್ಲದವರ ಸಂಘ ಪಂಚಮಹಾಪಾತಕವು, ಇದು ಲಿಂಗವಚನ ಹೇಳ್ತದೆ ಅಂತ. ಆಸನೆ ಶಯನೆ ಯಾನೆ ಭೋಜನೆ ಸಂಚರಂತಿ. ಯಾರು ಭವಿಗಳಿರುತ್ತಾರೆಯೋ ಅವರು ಕೂಡ
ಸಮಾನವಾಗಿ ಕೂಡ್ಲಿಕ್ಕೆ ಹೋಗಬಾರ್ದು, ಅವರು ಕೂಡ ಮಲ್ಕೊಳ್ಳಿಕ್ಕೆ ಹೋಗಬಾರ್ದು, ಅವರು ಕೂಡ ಪ್ರಯಾಣ ಬೆಳೆಸಬಾರ್ದು, ಅವರು ಕೂಡ ಕುಂತು ಊಟ ಮಾಡಬಾರ್ದು, ಅವರು ಕೂಡ ಪ್ರವಾಸ ಮಾಡಬಾರ್ದು. ಇದನ್ನೆಲ್ಲ ನಾವು ಮಾಡಿದೆವು ಅಂತಂದರೆ ಘೋರ ನರಕ ಯಾತನೆ, ಕಾಲಮಕ್ಷಯಂ. ಇದನ್ನು ಬಸವಣ್ಣವರು ಬರೀತಾರೆ. ಹಾಗೆ ನಾನು ಕೂಡಲ ಸಂಗನ ಶರಣರಿಗೆ ಶರಣೆಂದು ಶುದ್ಧನಾದೆನಯ್ಯ ಅಂತಾರೆ ಬಸವಣ್ಣವರು. ಹಾಗಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಯಾರು ಶರಣರಿರುತ್ತಾರೆಯೋ, ಯಾರು ಮಹಾನುಭಾವರಿರುತ್ತಾರೆಯೋ, ಯಾರು ಜ್ಞಾನಿಗಳಿರುತ್ತಾರೆಯೋ ಅಂಥವರ ಸಂಘವನ್ನು ಮಾಡಬೇಕು. ಈಗಿನ ಕಾಲದಲ್ಲಿ ನೀವೆಲ್ಲ ನೆನಪಿಟ್ಟುಕೊಳ್ರಿ, ಜಪ ಮಾಡೋದು ನಿಗ್ದೈತೆ ನಿಮಗೆ? ಜಪ ಮಾಡೋದು ನಿಗ್ದೈತ್ರೆ? ನಿಗುವುದಿಲ್ಲ. ತಪಸ್ಸು ಮಾಡೋದ್ರೆ ನಿಗ್ದೈತೇನು? ಅದಂತೂ ಒಟ್ಟ ನಿಗುವುದಿಲ್ಲ. ಇದು ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಜಪ್ ಕರ್ ನಕೋ ತಪ್ ಕರ್ ನಕೋ, ಸಾಧು ಸಂಘ ಸೋಡೋ ನಕೋ. ಜಪ ಮಾಡೋದು ನಿಮಗೆ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ, ತಪಸ್ಸು ಮಾಡೋದು ನಿಮಗೆ ಆಗಲಿಕ್ಕಿಲ್ಲ ಬಿಟ್ಟು ಬಿಡ್ರಿ. ಆದರೆ ಸತ್ಪುರುಷರ ಸಂಘ ಮಾತ್ರ ಒಟ್ಟ ಬಿಡಕ್ಕೆ ಹೋಗಬೇಡ್ರಿ, ಒಟ್ಟ ಬಿಡಕ್ಕೆ ಹೋಗಬೇಡ್ರಿ. ಅವರು ಕೂಡ ಕೂಡಿ ಇರೋಣದರಿಂದ ಜಪ ಮಾಡಿದ ಫಲನೂ ಸಿಗ್ತದೆ, ತಪಸ್ಸು ಮಾಡಿದ ಫಲನೂ ಸಿಗ್ತದೆ.